ಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ. ಕೃಷ್ಣಂ ವಂದೇ ಜಗದ್ಗುರುಂ ದಾಸವರ್ಯಂ ದಯಾಯುಕ್ತಂ ದೂರೀಕೃತ ದೂರಾಶೀಷಂ ಹರಿಕಥಾಮೃತ ಸಾರವಕ್ತಾರಂ ಜಗನ್ನಾಥ ಗುರುಂ ಭಜೆ. ಸಕಲ ಯತಿ ದಾಸವರ್ಯರನ್ನ ಶ್ರದ್ಧಾ ಭಕ್ತಿಗಳಿಂದ ನಮಸ್ಕರಿಸ್ತಾ, ನಮ್ಮ ಕುಲದೈವವಾದ ಶ್ರೀ ಲಕ್ಷ್ಮೀ ಬಂಡೇರಂಗನಾಥ ಸ್ವಾಮಿಯ ಪಾದಗಳಲ್ಲಿ ಶ್ರದ್ಧಾಭಕ್ತಿಯಿಂದ ನಮಸ್ಕರಿಸಿ, ಎಲ್ಲ ಕೇಳುವ ಸಹೋದರರಿಗೆ ವಂದಿಸುತ್ತಾ, ಶ್ರೀ ಜಗನ್ನಾಥದಾಸಾರ್ಯರಿಂದ ರಚಿತವಾಗಿರುವಂತಹ ಪಲ್ಲವಿದು ಬಾಳ್ದುದಕ್ಕೆ ಈ ಕೃತಿಯ ನುಡಿಗಳ ಯಥಾಮತಿ ಅರ್ಥಚಿಂತನೆಯನ್ನು ಶ್ರೀ ಹರಿವಾಯು ಗುರುಗಳ ಅನುಗ್ರಹದಿಂದ ನೋಡ್ತಾ ಬಂದಿದ್ದೇವೆ. ಇಂದು 13ನೇ ನುಡಿಯ ಯಥಾಮತಿ ಅರ್ಥಚಿಂತನೆಯನ್ನು ನೋಡಿಕೊಂಡು ಬರೋಣ. ಕ್ಲೇಶಾನಂದಗಳೀಶಾಧೀನ ಸಮಾಸಮ ಬ್ರಹ್ಮ ಸದಾಶಿವರು ಈಶಿತವ್ಯರು ಪರೇಶನಲ್ಲದೆ ಶ್ವಾಸ ಬಿಡುವ ಶಕ್ತಿ ಲೇಶಿಲ್ಲೆಂಬುದೇ ಫಲವಿದು ಬಾಳ್ದುದಕ್ಕೆ. ಈ ಹಿಂದಿನ ನುಡಿಯಲ್ಲಿ ಮನೆಯ ಕೆಲಸಗಳನ್ನು ಭಗವಂತನ ಪೂಜೆಯೆಂದೇ ಮಾಡಿ ಅಥವಾ ಭಗವಂತನ ಸ್ಮರಣೆಯೊಂದಿಗೆ ಮನೆಯ ಕೆಲಸವನ್ನು ಮಾಡಿ ಮಹಿತನ ಸೇವೆ ಇದು ಎನ್ನುವಂತೆ ಮಾಡಿ ಎಂದು ಹೇಳ್ತಾ, ಮುಂದಿನ ನುಡಿಯಲ್ಲಿ ಕ್ಲೇಶ ಮತ್ತು ಆನಂದಗಳು. ಈ ಕ್ಲೇಶ ಅಂದರೆ ದುಃಖ ಮತ್ತು ಆನಂದಗಳು ಇವು ಎಲ್ಲವೂ ಕೂಡ ಈಶನ ಅಧೀನವು, ಭಗವಂತನಿಗೆ ಬಿಟ್ಟದ್ದು. ಎಲ್ಲವೂ ಕೂಡ ಈಶನ ಅಧೀನವು. ಸಮ ಮತ್ತು ಅಸಮರು. ನೋಡಿ, ಇಲ್ಲಿ ಕ್ಲೇಶಾನಂದಗಳು, ಜೀವಿಗಳಿಗೆ ಕ್ಲೇಶಾನಂದಗಳು ಈಶನ ಅಧೀನ ಅಂತ ಹೇಳಿ, ಸಮರು ಅಂದರೆ ದೇಶ ಕಾಲಗಳಲ್ಲಿ ಸಮವಾಗಿರುವಂತಹ ಶ್ರೀ ಮಹಾಲಕ್ಷ್ಮೀ ದೇವಿಯೇ. ಅಸಮರು ಅಂದರೆ ದೇಶ ಕಾಲಗಳಲ್ಲಿಯೂ ಸಮನಾಗಿಲ್ಲದವರು, ಅವರೇ ಉಳಿದ ದೇವತೆಗಳು, ಬ್ರಹ್ಮಾದಿ ದೇವತೆಗಳು. ಗುಣಗಳಿಗೆ ಅಸಮರಾಗಿರ್ತಕ್ಕಂಥವರು ಶ್ರೀ ಮಹಾಲಕ್ಷ್ಮೀ ದೇವಿ. ಬಟ್ ಈ ದೇಶ ಮತ್ತು ಕಾಲಗಳಿಂದ ಸಮನಾಗಿರ್ತಕ್ಕಂಥವರು ಶ್ರೀ ಮಹಾಲಕ್ಷ್ಮೀ ದೇವಿ. ಅಂದರೆ ಇಲ್ಲಿ ತಾರತಮ್ಯೋಕ್ತವಾಗಿ ಹೇಳ್ತಾ ಇದ್ದಾರೆ ದಾಸಾರ್ಯರು. ಶ್ರೀ ರಮಾದೇವಿಯರನ್ನೇ ಮೊದಲು ಮಾಡಿಕೊಂಡು ಬ್ರಹ್ಮರುದ್ರಾದಿ ದೇವತೆಗಳಿಗೆ ಈಶಿತವ್ಯರು, ಇವರೆಲ್ಲರೂ ಕೂಡ ಈಶನ ಅಧೀನರು ಎಂದು ಹೇಳ್ತಾ ಇದ್ದಾರೆ ಇಲ್ಲಿ ದಾಸಾರ್ಯರು. ಶ್ರೀಮದಾನಂದ ತೀರ್ಥರ ಒಂದು ಚಿಂತನೆಯನ್ನು, ಅವರ ತತ್ವವನ್ನು ಈ ನುಡಿಯಲ್ಲಿ, ಈ 2 ಸಾಲಿನಲ್ಲಿ ಬಿಂಬಿಸ್ತಾ ಇದ್ದಾರೆ ಶ್ರೀ ಜಗನ್ನಾಥ ದಾಸಾರ್ಯರು. ನೋಡಿ, ಕ್ಲೇಶಾನಂದಗಳು ಈ ಜೀವಿಗಳಿಗೆ ಪ್ರಾಪ್ತವಾಗ್ತಕ್ಕಂತಹ ಕ್ಲೇಶಗಳು ಮತ್ತು ಆನಂದಗಳು, ದುಃಖ ಮತ್ತು ಸುಖಗಳು ಎಲ್ಲವೂ ಕೂಡ ಭಗವಂತನ ಅಧೀನ. ಅದರೊಟ್ಟಿಗೆ ಇದು ಅಲ್ದೇನೆ ಅಂತ ಹೇಳ್ತಾ ಇದ್ದಾರೆ. ಇದು ಅಲ್ದೇನೆ ಸಮ ಅಂದರೆ ಶ್ರೀ ಮಹಾಲಕ್ಷ್ಮೀ ದೇವಿಯರನ್ನೇ ಮೊದಲು ಮಾಡಿಕೊಂಡು ಬ್ರಹ್ಮರುದ್ರಾದಿ ದೇವತೆಗಳು ಎಲ್ಲರೂ ಕೂಡ ಈಶನ ಅಧೀನ ಎಂದು ಹೇಳ್ತಾ, ಪರೇಶನಲ್ಲದೆ ಈ ಸರ್ವೋತ್ತಮರಾಗಿರ್ತ ಈಶ ಅಂದರೆ ಶ್ರೇಷ್ಠವಾಗಿರ್ತಕ್ಕಂಥವರು, ಅವರು ಸರ್ವೋತ್ತಮರಾಗಿರ್ತಕ್ಕಂತಹ ಶ್ರೀ ಪರಮಾತ್ಮನ ಈಶಿತವ್ಯರು. ಪರೇಶನಲ್ಲದೆ ಈ ಶ್ರೇಷ್ಠವಾಗಿರುವಂತಹ ಅಥವಾ ಸರ್ವೋತ್ತಮರಾಗಿರ್ತಕ್ಕಂತಹ ಶ್ರೀಹರಿ ಅಲ್ಲದೆ, ಶ್ರೀಹರಿಗೆ ಸರ್ವೋತ್ತಮರು, ಶ್ರೀಹರಿಯೇ ಸರ್ವೋತ್ತಮರು. ಶ್ರೀಹರಿಗೆ ಎಲ್ಲವೂ ಈ ರಮಾದಿ ತೃಣಾಂತ ತ್ರಿವಿಧ ಜೀವರು ಎಲ್ಲರಿಗೂ ಕೂಡ ಈ ಶ್ವಾಸ, ತನಗೆ ತಾನೇ ಆಗ್ತಕ್ಕಂತಹ ಕೆಲಸ ಶ್ವಾಸ ಅಲ್ವಾ, ಈ ಉಸಿರಾಟ ಕ್ರಿಯೆ. ಈ ಶ್ವಾಸ ಬಿಡುವ ಶಕ್ತಿಯೂ ಕೂಡ ನಮ್ಮದಲ್ಲ. ಅಂದರೆ ಈ ರಮಾದೇವಿಯರನ್ನೇ ಮೊದಲು ಮಾಡಿಕೊಂಡು ಎಲ್ಲ ತ್ರಿವಿಧ ಚೇತನ ತೃಣಾಂತ ಜೀವರು ಎಲ್ಲರೂ ಕೂಡ ಭಗವಂತನ ಅಧೀನ. ಅವರು ಯಾರೂ ಸ್ವತಂತ್ರರಲ್ಲ. ಅವರೆಲ್ಲರಿಗೂ ಈ ಉಸಿರಾಟ ಕ್ರಿಯೆ, ಈ ಶ್ವಾಸ ಬಿಡುವ ಶಕ್ತಿ
ಇದೆಯಲ್ಲ ಅದು ಕೂಡ ಅವರದಲ್ಲ ಅನ್ನುವಂತಹ ನಿಟ್ಟಿನಲ್ಲಿ ಇಲ್ಲಿ ದಾಸಾರ್ಯರು ನಮಗೆ ಹೇಳ್ತಾ ಇದ್ದಾರೆ. ಲೇಷ ಮಾತ್ರವೂ ಈ ಜೀವಿಗಳಿಗೆ ಸ್ವಾತಂತ್ರ್ಯತೆ ಇಲ್ಲ, ಎಲ್ಲವೂ ಕೂಡ ಭಗವಂತನ ಅಧೀನವಾಗಿದೆ. ಈ ಪ್ರಕಾರವಾಗಿ ಅನುಸಂಧಾನ ಮಾಡಿಕೊಂಡು ಬದುಕುವುದೇ ಫಲ ಎಂದು ಇಲ್ಲಿ ದಾಸಾರ್ಯರು ಈ ನುಡಿಯಲ್ಲಿ ಇಟ್ಟಿದ್ದಾರೆ. ಇಲ್ಲಿ ಈ ಶ್ರೀಮದಾನಂದ ತೀರ್ಥರ ಒಂದು ತತ್ವವನ್ನು ಇಲ್ಲಿ ಹೇಳಕ್ಕೆ ಹೊರಟಿದ್ದಾರೆ. ಇದನ್ನು ಅರ್ಥ ಮಾಡ್ಕೋಬೇಕು ಅಂದರೆ ನಾವು ಪುರಾಣಗಳನ್ನು, ಈ ಶ್ರೀಮದಾನಂದ ಆಚಾರ್ಯರ ಒಂದು ತತ್ವವನ್ನು ತಿಳಿಬೇಕು ಅಂದರೆ ನಾವು ಸ್ವಲ್ಪ ಪುರಾಣಗಳನ್ನು ಯಥಾಮತಿಯಾಗಿ ಅವಲೋಕಿಸಬೇಕಾಗತ್ತೆ. ಅಂದರೆ ಸಕಲ ಜೀವರಿಗೆ ಸುಖ ಮತ್ತು ದುಃಖಗಳನ್ನು ಶ್ರೀಹರಿಯೇ ಕೊಡ್ತಕ್ಕಂಥವರು. ಅವರವರು ಭೋಗ ಮಾಡತಕ್ಕಂತಹ ಈ ಕ್ಲೇಶಗಳು ಮತ್ತು ಆನಂದಗಳು ಈಶನ ಅಧೀನವೇ ಹೊರತು ಅನ್ಯರ ಅಧೀನವಲ್ಲ. ಅಂದರೆ ಈ ಅನ್ಯರಾಗಿರ್ತಕ್ಕಂತಹ ರಮಾಬ್ರಹ್ಮಾದಿಗಳ ಒಂದು ಅಧೀನವಲ್ಲ ಅಂತಕ್ಕಂತಹ ಒಂದು ಅರ್ಥವನ್ನು ಕೊಡುತ್ತೆ. ರಮಾಬ್ರಹ್ಮಾದಿಗಳ ಅಧೀನನೂ ಒಂದು ನಿಟ್ಟಿನಲ್ಲಿ ನಿಜವಾದರೂ ಕೂಡ ಈ ಎಲ್ಲ ರಮಾಬ್ರಹ್ಮಾದಿ ದೇವತೆಗಳಿಗೆ ಅವರು ಕೊಡುವಂತಹ ಅಥವಾ ಅವರು ನಿರ್ವಹಿಸುವಂತಹ ಎಲ್ಲ ಕೆಲಸ ಕಾರ್ಯಗಳ ಒಂದು ನಿಯಮನ ಮಾಡ್ತಕ್ಕಂಥವರು ಶ್ರೀಹರಿಯೇ. ಅವರೆಲ್ಲರ ಕ್ಲೇಶಾನಂದಗಳೂ ಕೂಡ ಪರಮಾತ್ಮನ ಅಧೀನ ಎಂದು ಜೀವರ ಕ್ಲೇಶಾನಂದಗಳು ಶ್ರೀ ರಮಾಬ್ರಹ್ಮಾದಿಗಳ ಅಧೀನವಲ್ಲ ಎಂದು ಹೇಳುವುದು ಇಲ್ಲಿ ಶ್ರೀ ದಾಸಾರ್ಯರ ಒಂದು ಇಂಗಿತವಾಗಿದೆ. ಅದರೊಟ್ಟಿಗೆ ಇನ್ನೂ ಸುಲಭವಾಗಿ ಹೇಳೋದು ಹೇಗೆ ಅಂದರೆ, ಸಾಮಾನ್ಯವಾಗಿ ನಾವುಗಳೆಲ್ಲ ಏನು ಮಾಡ್ತೇವೆ, ಚೇತನರು ಎಲ್ಲರೂ ಏನು ಮಾಡ್ತಾ ಇದ್ದೇವೆ ಅಂದರೆ ಸಾಮಾನ್ಯವಾಗಿ ಸುಖವೇ ಇರಲಿ ಅಂತ ಅಪೇಕ್ಷೆ ಮಾಡ್ತೇವೆ ಅಲ್ವಾ. ಕ್ಲೇಶಗಳನ್ನು ಬೇಡವೇ ಬೇಡ, ಈ ದುಃಖ ನಮಗೆ ಬೇಡವೇ ಬೇಡ ಅಂತ. ಪ್ರಾಣೇಶದಾಸರು ಒಂದು ಕೀರ್ತನೆಯಲ್ಲಿ ಹೇಳ್ತಾರೆ, ಬೇಡುವರೋ ಸುಖವಾ ರಂಗಯ್ಯ ನಿನ್ನ ಬೇಡುವರೋ ಸುಖವಾ, ಬೇಡುವರೋ ಸುಖ ಬೇಡರೋ ದುಃಖವ, ಬೇಡುವರೋ ಸುಖ ಬೇಡರೋ ದುಃಖವ, ಮಾಡಲರಿಯರಿದ ರೂಪಾಯವ ಬೇಡುವರೋ ಸುಖವ. ನಾವು ಚೇತನರು ಏನು ಮಾಡ್ತೀವಿ, ಕೇವಲ ಸುಖವನ್ನೇ ಬೇಡ್ತೇವೆ. ಅದು ಬೇಕು, ಇದು ಬೇಕು, ಒಳ್ಳೆಯದೇ ಬೇಕು, ಒಳ್ಳೆಯದೇ ಬೇಕು, ಒಳ್ಳೆಯದೇ ಬೇಕು. ಹಾಗಾಗಿ ಈ ಆನಂದಗಳನ್ನೇ ಬಯಸ್ತಾ ಇದ್ದೇವೆ. ಹಾಗಿದ್ದರೆ ದುಃಖ ಬೇಡ ಅಂತ ಕೇಳ್ತಾ ಇದ್ದೇವೆ, ನಾವು ಬೇಡಿದರೆ ಸುಖ ನಮಗೆ ಸಿಕ್ಕುತ್ತಾ? ಇಲ್ಲ. ಅದು ಎಲ್ಲವೂ ಕೂಡ ಭಗವಂತನ ಅಧೀನವಾಗಿದೆ. ಇದು ಯಾವುದು ನಮ್ಮ ಕೈಯಲ್ಲಿ ಇಲ್ಲ, ಅಸ್ವತಂತ್ರರು ನಾವು. ಈ ರೀತಿಯಾಗಿರುವಂತಹ ಚಿಂತನೆ ಸಾಧಕರಿಗೆ ಇರಬೇಕು. ಈ ಸಾಧಕರಿಗೆ ಯೋಗ್ಯವಾಗಿರುವಂತಹ ಈ ಚಿಂತನೆಯನ್ನು ಮಾಡಿ, ಇದು ಬದುಕಿದಕ್ಕೆ ಫಲ ಇದು ಬಾಳ್ದುದಕ್ಕೆ ಎಂದು ದಾಸಾರ್ಯರು ಇಲ್ಲಿ ಹೇಳ್ತಾ ಇದ್ದಾರೆ. ಅದೇ ಈ ಗೀತೆಯಲ್ಲಿ ಶ್ರೀಕೃಷ್ಣ ಪರಮಾತ್ಮರು ಅರ್ಜುನನಿಗೆ ಉಪದೇಶ ಮಾಡ್ತಾ ಇದ್ದಾರೆ. ಸುಖ ದುಃಖೆ ಸಮೀಕೃತ್ವ ಲಾಭವು ಜಯವು ಅಂತ. ಅಂದರೆ ಅದರೊಟ್ಟಿಗೆ ಇನ್ನೊಂದು ಕೀರ್ತನೆ ಇದೆ, ಸುಖವಾಗಲಿ ಬಹು ದುಃಖವಾಗಲಿ ಸಖ ನೀನಾಗಿರು ಪಾಂಡುರಂಗ. ಈ ಸುಖನೇ ಇರಲಿ, ದುಃಖನೇ ಇರಲಿ, ಇವು ಎಲ್ಲವನ್ನೂ ಕೂಡ ನಾವು ಸಮವಾಗಿ ನೋಡಬೇಕು. ಅದರೊಟ್ಟಿಗೆ ಭಗವಂತ ನೀನು ನಮ್ಮ ಜೊತೆ ಇರು ಅನ್ನುವಂತಹ ಚಿಂತನೆಯನ್ನು ಇಲ್ಲಿ ಮಾಡಬೇಕು ಅಂತಕ್ಕಂತಹದ್ದು ಇಲ್ಲಿ ದಾಸರ ಇಂಗಿತವಾಗಿದೆ. ಸುಖ ದುಃಖೆ ಸಮೀಕೃತ್ವ ಲಾಭವು ಜಯವು. ನಮಗೆ ಕ್ಲೇಶಗಳು ನೋಡಿ, ಈಗ ಅತೀ
ಸುಖದಲ್ಲಿ ಇರುವಾಗ ಮನಸ್ಸು ಅತ್ಯಂತ ಹಿಗ್ಗಿನಿಂದ ಏನು ಮಾಡಬೇಕು, ಕಾಲುಗಳು ಕೆಳಗೆ ಇರಲ್ಲ, ಭೂಮಿಯ ಮೇಲೆ ಇಲ್ಲ ಅಂತ ಹೇಳುವಂತಹ ಸ್ಥಿತಿಯಲ್ಲಿ ಇರ್ತೇವೆ ಅಲ್ವಾ. ಆದರೆ ಅದೇ ಕ್ಲೇಶಗಳು, ದುಃಖಗಳಾದಾಗ ಅಯ್ಯೋ ಎಲ್ಲ ಇಡೀ ಪ್ರಪಂಚದ ದುಃಖವೆಲ್ಲ ನನಗೆ ಬಂದಿದೆ ಏನು ಅನ್ನುವಷ್ಟರ ಮಟ್ಟಿಗೆ ಗೋಳಾಡ್ತಾ ಇರ್ತವೆ. ಈ ರೀತಿಯಾಗಿ ಚಿಂತಿಸದೆ ಇವು ಎರಡಕ್ಕೂ, ಸುಖಕ್ಕೂ ಮತ್ತು ದುಃಖಕ್ಕೂ ಕಾರಣೀಭೂತರಾಗಿರ್ತಕ್ಕಂಥವರು ಯಾರು, ಅವರ ಅದನ್ನು ಕೊಡ್ತಕ್ಕಂಥವರು ಯಾರು ಅಂದರೆ ಅವರೇ ಶ್ರೀಮನ್ನಾರಾಯಣ, ಶ್ರೀಹರಿ. ಅದು ಎಲ್ಲವೂ ಕೂಡ ನಮ್ಮ ನಮ್ಮ ಕರ್ಮಾಚರಣೆಗಳ ಫಲವೇ ಅಲ್ವಾ. ಈ ದುಷ್ಕರ್ಮಗಳಿಗೆ ದುಃಖವನ್ನು, ಈ ಸತ್ಕರ್ಮಾಚರಣೆಗಳಿಗೆ ಸುಖವನ್ನು ಅನುಭವಿಸ್ತಾ ಇದ್ದೇವೆ. ಅದು ಅವರವರ ಕರ್ಮಾನುಸಾರವಾಗಿ ತ್ರಿವಿಧ ಚೇತನರಿಗೆ ಭಗವಂತ ನೀಡ್ತಕ್ಕಂತಹದ್ದು, ಅದು ಬೇರೆ. ಆದರೆ ಇಲ್ಲಿ ಎಲ್ಲರೂ ಈ ಕ್ಲೇಶಗಳು ಮತ್ತು ಆನಂದಗಳು ಇವು ಎರಡನ್ನೂ ಅನುಭವಿಸ್ತಾ ಇದ್ದಾರೆ. ಅಂದರೆ ಇವುಗಳಿಗೆ ಕಾರಣೀಭೂತರಾಗಿರ್ತಕ್ಕಂಥವ್ರು, ಇವುಗಳನ್ನು ಕೊಡ್ತಕ್ಕಂಥವರು, ಇವುಗಳ ನಿಯಾಮಕರಾಗಿರ್ತಕ್ಕಂಥವ್ರು ಯಾರು ಅಂದರೆ ಅವರೇ ಶ್ರೀಮನ್ನಾರಾಯಣ. ಈ ರೀತಿಯಾಗಿರುವಂತಹ ಚಿಂತನೆ ನಮಗೆ ಬೇಕು. ಅದಕ್ಕಾಗಿ ನೋಡಿ, ಈ ರೀತಿಯಾಗದೆ ಚಿಂತನೆ ಬಂದಾಗ ಏನಾಗತ್ತೆ, ಮನಸ್ಸು ಯಾವುದು ನಮ್ಮ ಕೈಯಲ್ಲಿ ಇಲ್ಲ, ನಂದೇನದು ಸ್ವಾಮಿ ಸಕಲವೂ ನಿಮ್ಮದೇ ಅಂತಕ್ಕಂತಹ ಮನೋಭಾವನೆ ನಮ್ಮಲ್ಲಿ ಬಂದಾಗ ಏನಾಗತ್ತೆ, ಸರ್ವರಿಗೂ ಒಡೆಯರಾಗಿರ್ತಕ್ಕಂತಹ ಶ್ರೀಹರಿ ಒಬ್ಬರಿದ್ದಾರೆ, ಅವರು ಹೇಳಿದಂತೆ ಎಲ್ಲವೂ ನಿಯಮನ ಆಗ್ತಾ ಇದೆ, ಎಲ್ಲವೂ ಕಾರ್ಯಗಳು ನಡೀತಾ ಇದ್ದಾವೆ, ನನ್ನ ಕೈಯಲ್ಲಿ ಯಾವುದೂ ಇಲ್ಲ, ಸ್ವತಂತ್ರರು ನಾವು ಎನ್ನುವಂತಹ ಚಿಂತನೆಯನ್ನು ಮಾಡಬೇಕು. ಆ ಚಿಂತನೆಯೇ ಫಲ. ಅದಕ್ಕಾಗಿ ಇಲ್ಲಿ ದಾಸಾರ್ಯರು ಹೇಳ್ತಾ ಇರೋದು ಕ್ಲೇಶಾನಂದಗಳು ಈಶಾಧೀನ. ಸರಿ, ಇದು ಜೀವರಿಗೆ ಆಯಿತು, ತೃಣಾಂತ ಜೀವರಿಗೆ ಆಯಿತು. ಹಾಗಾಗಿ ಇಲ್ಲಿ ದಾಸಾರ್ಯರ ಇಂಗಿತ ಏನಿದೆ, ಮೊದಲಿನಿಂದಲೂ ತಾರತಮ್ಯೋಕ್ತವಾಗಿ ಹೇಳ್ತಾ ಇದ್ದಾರೆ. 2ನೇ ಕಕ್ಷೆಯಲ್ಲಿ ಬರ್ತಕ್ಕಂತಹ ನಿತ್ಯ ಮುಕ್ತಳಾಗಿರ್ತಕ್ಕಂತಹ ಶ್ರೀ ರಮಾದೇವಿಯರನ್ನೂ ಕೂಡ ಮೊದಲು ಮಾಡಿಕೊಂಡು ಈ ಬ್ರಹ್ಮಾದಿ ದೇವತೆಗಳು ಎಲ್ಲರೂ ಕೂಡ ಭಗವಂತನ ಅಧೀನ ಎಂದು ಹೇಳಬೇಕಾಗಿದೆ. ಇಲ್ಲಿ ಜೀವರು ಅನುಭವಿಸ್ತಕ್ಕಂತಹ ಕ್ಲೇಶಗಳು ಆನಂದಗಳು ಭಗವಂತನ ಅಧೀನ, ಸರಿ. ಅದರೊಟ್ಟಿಗೆ ಶ್ರೀ ರಮಾದೇವಿಯರನ್ನೇ ಮೊದಲು ಮಾಡಿಕೊಂಡು ಬ್ರಹ್ಮಾದಿ ದೇವತೆಗಳು ಎಲ್ಲರೂ ಕೂಡ ಭಗವಂತನ ಅಧೀನವೇ ಅಂತ ಹೇಳ್ತಕ್ಕಂಥದ್ದನ್ನು ಇಲ್ಲಿ ಈ ಮೊದಲನೆಯ ನುಡಿಯಲ್ಲಿ ಇದೆ. ಕ್ಲೇಶಾನಂದಗಳು ಈಶಾಧೀನ, ಸಮ ಸಮ ಬ್ರಹ್ಮ ಸದಾಶಿವರು. ಸಮ ಅಂದರೆ ಯಾರು ಸಮರು? ಶ್ರೀ ರಮಾದೇವಿಯರು ಶ್ರೀಹರಿಗೆ ಸಮರಾಗಿರ್ತಕ್ಕಂಥವರು. ಹೇಗೆ ಸಮ? ದೇಶ ಮತ್ತು ಕಾಲಗಳಲ್ಲಿ ಸಮನಾಗಿರ್ತಕ್ಕಂಥವ್ರು, ಆದರೆ ಗುಣಗಳಿಗೆ ಅಸಮರಾಗಿರ್ತಕ್ಕಂಥವರು. ಆ ಚಿಂತನೆ ನಮಗೆ ಬೇಕು. ಅದರೊಟ್ಟಿಗೆ ಸಮ ಶ್ರೀ ರಮಾದೇವಿಯರು ಬಂದರು, ಹಾಗೆಯೇ ಅಸಮರು ಅಂದರೆ ಯಾರು? ಇಲ್ಲಿ ಬ್ರಹ್ಮಾದಿ ದೇವತೆಗಳೆಲ್ಲರೂ ಕೂಡ ಅಸಮರೇ, ಬ್ರಹ್ಮ ಸದಾಶಿವರು ಅಂತ ಹೇಳ್ತಾ ಇದ್ದಾರೆ ಇಲ್ಲಿ ದಾಸಾರ್ಯರು. ಹೀಗೆ ತಾರತಮ್ಯವೂ ಬಂತು, ಶ್ರೀಮದಾಚಾರ್ಯರ ಒಂದು ಸಿದ್ಧಾಂತ, ತಾರತಮ್ಯವೂ ಬಂತು. ಹಾಗೆಯೇ ಈ ಎಲ್ಲ ಚೇತನರು ಕೂಡ ದೇವತೆಗಳನ್ನೇ ಮೊದಲು ಮಾಡಿಕೊಂಡು ಎಲ್ಲ ಈ ತ್ರಿವಿಧ ತೃಣಾಂತ ಜೀವರೆಲ್ಲರೂ ಕೂಡ ಭಗವಂತನ ಅಧೀನ ಅಂತ ಇಲ್ಲಿ ದಾಸಾರ್ಯರು ಹೇಳ್ತಾ ಇದ್ದಾರೆ. ಈ ಎಲ್ಲ ಕಾರ್ಯಗಳಿಗೂ ಅಥವಾ ಈ ಎಲ್ಲ ಕ್ಲೇಶಗಳು ಮತ್ತು ಆನಂದಗಳಿಗೂ ಕೂಡ ಭಗವಂತನೇ ಕಾರಣೀಭೂತರಾಗಿರ್ತಕ್ಕಂಥವರು. ಈ ಎಲ್ಲ ಜೀವರು ದೇವತೆಗಳು ಎಲ್ಲರೂ ಕೂಡ ಭಗವಂತನ ಅಧೀನವೇ, ಧರ್ಮಗಳೂ ಕೂಡ ಭಗವಂತನ ಅಧೀನವೇ. ಅದರೊಟ್ಟಿಗೆ ಭಗವಂತರು ಅಥವಾ ಈ ಭಗವಂತ ಅವತಾರ ಮಾಡಿರ್ತಕ್ಕಂತಹ ಕಾರಣವೂ ಕೂಡ ಇದೇನೆ. ಏನು? ಈ ಚೇತನರಿಗೆ ದೇವತೆಗಳನ್ನೇ ಮೊದಲು ಮಾಡಿಕೊಂಡು ಎಲ್ಲ ತೃಣಾಂತ ಜೀವರಿಗೆ ತಿಳಿಸುವಂತಹ ಉದ್ದೇಶವೇ ಆಗಿದೆ. ಇದು ಯಾವುದು ನಿಮ್ಮ ಕೈಯಲ್ಲಿ ಇಲ್ಲ, ನೀವೆಣಿಸಿದಂತೆ ಯಾವುದು ಸಾಧ್ಯವಿಲ್ಲ, ಎಲ್ಲವೂ ಕೂಡ ನನ್ನ ಅಧೀನದಲ್ಲಿದೆ ಎಂದು ಹೇಳುವುದೇ ಈ ಒಂದು ಅವತಾರದ ಚಿಂತನೆ ಆಗಿರ್ಬೋದು. ಯಾಕೆ ಹಾಗಾಗಿದೆ, ಯಾಕೆ ಹೇಳಕ್ಕೆ ಬರ್ತಾ ಇದ್ದೇನೆ ಅಂದರೆ, ಇಲ್ಲಿ ದುಷ್ಕರ್ಮಗಳಿಗೆ ಕೆಟ್ಟ ಫಲ ಉಂಟಾದರೆ ಸತ್ಕರ್ಮಗಳಿಗೆ ಒಳ್ಳೆಯ ಫಲ ಉಂಟಾಗತ್ತೆ. ಅವತಾರಗಳ ಮುಖ್ಯ ಉದ್ದೇಶವೇ ಇದೆ. ಶ್ರೀಹರಿಯ ಅವತಾರಗಳ ಮುಖ್ಯ ಉದ್ದೇಶವೇ ಇದು. ದುಷ್ಟರ ಶಿಕ್ಷಣವಾಗಬೇಕು, ಶಿಷ್ಟರ ರಕ್ಷಣವಾಗಬೇಕು. ಅದೇ ಅಲ್ವಾ?
ಹಾಗಾಗಿ ಇಲ್ಲಿ ಕ್ಲೇಶಗಳು ಅಂದರೆ ಏನು? ನಮ್ಮ ದುಃಖಗಳು. ದುಃಖಕ್ಕೆ ಕಾರಣೀಭೂತವಾಗಿರ್ತಕ್ಕಂತಹದ್ದು ಯಾವುದು? ಅದೇ ದುಷ್ಕರ್ಮಗಳು. ಈ ದುಷ್ಕರ್ಮಾಚರಣೆಗಳಿಗೆ ಕೆಟ್ಟ ಫಲವನ್ನು ಕೊಡ್ತಾ ಇದ್ದಾರೆ ಶ್ರೀಹರಿ. ಅದರೊಟ್ಟಿಗೆ ಸತ್ಕರ್ಮಾಚರಣೆಗಳಿಗೆ ಉತ್ತಮವಾದ ಫಲ, ಅದೇ ಸುಖವನ್ನು ಕೊಡ್ತಾ ಇದ್ದಾರೆ. ಹೀಗೆ ಈ ಅವತಾರಗಳು, ಈ ದಶಾವತಾರಗಳ ಮುಖ್ಯ ಉದ್ದೇಶವೇ ಇದು. ಈ ಫಲಗಳನ್ನು ಕೊಡುವುದು. ದುಷ್ಟರ ಶಿಕ್ಷಣ ಮತ್ತು ಶಿಷ್ಟರ ನಿಗ್ರಹವಾಗಿರಬೇಕು. ದುಷ್ಟರ ಶಿಕ್ಷಣ, ಶಿಷ್ಟರ ರಕ್ಷಣೆ ಆಗಿರಬೇಕು ಅಂತಕ್ಕಂತಹ ನಿಟ್ಟಿನಲ್ಲಿ ಇದೆಲ್ಲವನ್ನು ಕೊಡುವ ಸಾಮರ್ಥ್ಯವುಳ್ಳಂಥವರು ಯಾರು? ಅವರೇ ಶ್ರೀಹರಿ ಎನ್ನುವಂತಹ ನಿಟ್ಟಿನಲ್ಲಿ ನಾವು ಚಿಂತನೆ ಮಾಡಬೇಕು ಅಂತ ಇಲ್ಲಿ ಹೇಳ್ತಾ, ಮುಂದಿನ ಸಾಲಿನಲ್ಲಿ, ಈ ನುಡಿಯ ಮುಂದಿನ ಸಾಲಿನಲ್ಲಿ, ಈಶಿತವ್ಯರು ಪರೇಶನಲ್ಲದೆ ಶ್ವಾಸ ಬಿಡುವ ಶಕ್ತಿ ಲೇಶಿಲ್ಲೆಂಬುದೇ ಈ ಚಿಂತನೆಯಲ್ಲಿ ಯಥಾಮತಿಯಾಗಿ ನಾಳೆ ನೋಡ್ಕೊಂಡು ಬರೋಣ ಅಂತ ಹೇಳ್ತಾ, ಇಂದಿನ ಚಿಂತನೆಯನ್ನು ಶ್ರೀ ದಾಸಾರ್ಯರ ಅಂತರ್ಯಾಮಿಯಾಗಿರುವಂತಹ ಶ್ರೀಹರಿಯಲ್ಲಿ ಸಮರ್ಪಣೆಯನ್ನು ಮಾಡ್ತಾ, ಪತಿ ಅಂತರ್ಗತ ಶ್ರೀ ಭಾರತೀ ರಮಣ ಮುಖ್ಯ ಪ್ರಾಣ ಅಂತರ್ಗತ ಶ್ರೀಕೃಷ್ಣಾರ್ಪಣಮಸ್ತು. ನಂದೀನದೋ ಸ್ವಾಮಿ ಸಕಲವೂ ನಿಮ್ಮದೇ, ನಾಹಂ ಕರ್ತ ಹರಿಕರ್ತ ಹರೇ ಶ್ರೀನಿವಾಸ.